ಆಳಂದ ತಾಲೂಕಿನ ಮಾಡ್ಯಾಳ ಗ್ರಾಮದ ಒಂದು ಹಳಮನಿ ಅಂತೇಳಿ TC 100ದು TC ಇದೆ. ಈಗಾಗಲೇ ಅದು ನವಂಬರ್ 5ನೇ ತಾರೀಕು ಸುಟ್ಟು ಜೆಸ್ಕಾಮ ನಮ್ಮ ಕಡಗಂಚಿ AW ಅವರಿಗೆ, ನಿಂಬರ್ಗ SO ಅವರಿಗೆ ಮತ್ತು MD ಅವರಿಗೆ ತಕ್ಷಣ TC ಹೆಚ್ಚುವರಿಯಾಗಿ ಹೊಸ ಒಂದು TC ಸ್ಯಾಂಕ್ಷನ್ ಮಾಡ್ಬೇಕಂತೇಳಿ ವರ್ಷವಿಡೀ ನಾವು 5-6 ವರ್ಷ ನಡೆದವ್ರಿಗೆ ಮೇಲಿನ ಮೇಲೆ ಹೇಳ್ತಾನೆ ಇದ್ದೆವು. ಯಾಕಂದ್ರೆ ಒಂದು TCಗೆ 40ರಿಂದ 50 ಮೋಟ್ರ್ಗಳಾಗಿರೋದ್ರಿಂದ ಮೇಲಿನ ಮೇಲೆ TC ಸುಟ್ಟು ರೈತರ ಎಲ್ಲ ಬೆಳೆಗಳು ಒಣಗಿ ಹೋಗ್ತವೆ. ಈಗಾಗಲೇ ರೈತರ ತೊಗರಿ ಇವೆ, ಅಲ್ಲಿ ಕಬ್ಬು ಇವೆ, ಉಳ್ಳಾಗಡ್ಡಿ ಇವೆ, ಕಾಯಿಪಲ್ಯಗಳಿವೆ, ರೇಷ್ಮೆ ಇದೆ, ಎಲ್ಲ ಒಣಗಿ 20 ದಿನದ TCನೇ ಕುಂದಿರ್ಸಿಲ್ಲ. ನಿನ್ನೆ ದುರಸ್ತಿಗೊಳಿಸಿ TC ಕುಂದಿರಿಸಿ ಮೋಟ್ರ್ ಚಾಲೂ ಮಾಡ್ಬೇಕನ್ನೋದು ಮತ್ತೆ TC ಪುನಃ ಸುಟ್ಟು ಹೋಗಿದೆ. ಈಗ ಎಲ್ಲ ಮಾಡ್ಯಾಳ ಗ್ರಾಮದ ರೈತ ಬಾಂಧವರಲ್ಲಿ 45 ಜನ ರೈತರು ಬಂದಿದ್ದಾರೆ. ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿವು. ಈಗ ಜೆಸ್ಕಾಂ MD ಅವರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಸಾಹೇಬರಿಗೆ ಸಹಿತ ಒಂದು ಮನವಿ ಪತ್ರ ಕೂಡ ಸಲುವಾಗಿ ಬಂದೆವು. ಹೀಗೆ ಜೆಸ್ಕಾಂದವರು MD ಅವರು ಹೇಳ್ತಾ ಇದ್ದಾರೆ 7,000 TCಗಳು ಸ್ಟಾಕ್ ನಮ್ಮ ಜೆಸ್ಕಾಂ ಕಲಬುರಗಿಯಲ್ಲಿ ಸ್ಟಾಕ್ ಇವೆ ಅಂತ ಹೇಳ್ತೇವೆ.